TV9 ಡಿಜಿಟಲ್ಗೆ ಸ್ವಾಗತ. ನಾನು ಸಂಜೀವ್ ಪಾಂಡ್ರೆ. ಗದಗ ಜಿಲ್ಲೆಯಲ್ಲಿ ಆರೋಗ್ಯ ಇಲಾಖೆಗೆ ಈಗ ಅನಾರೋಗ್ಯ ಕಾಡ್ತಾ ಇದೆ ಅಂತ ಹೇಳ್ಬೋದು. ಯಾಕೆಂದರೆ ಗದಗ ಜಿಲ್ಲೆಯಲ್ಲಿ ಬಹುತೇಕ ಸರ್ಕಾರಿ ಆಸ್ಪತ್ರೆಗಳು ಸಾಕಷ್ಟು ಸೌಲಭ್ಯವಿಲ್ಲದೆ ರೋಗಿಗಳು ಬಳಲ್ತಾ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದರಲ್ಲೂ ಕೂಡ ಗದಗ ಜಿಲ್ಲೆಯ ಗಜೇಂದ್ರಗಡ ಪಟ್ಟಣದಲ್ಲಿರುವಂಥ ಸಮುದಾಯ ಆರೋಗ್ಯ ಕೇಂದ್ರ ಸಾಕಷ್ಟು ಅನಾರೋಗ್ಯದಿಂದ ಬಳಲ್ತಾ ಇದೆ ಅಂತ ಹೇಳ್ಬೋದು. ಯಾಕೆಂತಂದರೆ ಗಜೇಂದ್ರಗಡ ಪಟ್ಟಣ ಗಜೇಂದ್ರಗಡ ತಾಲೂಕು ಆಗಿ ಸುಮಾರು 9 ವರ್ಷಗಳು ಕಳೆದಿವೆ. ಆದರೆ ಅದು ಸಮುದಾಯ ಆರೋಗ್ಯ ಕೇಂದ್ರ ಈಗ ತಾಲೂಕು ಆಸ್ಪತ್ರೆಯನ್ನಾಗಿ ಮೇಲ್ದರ್ಜೆಗೆ ಏರಿಸಬೇಕು ಅನ್ನುವಂಥ ಕೂಗು ಕೂಡ ಸಾಕಷ್ಟು ಇದೆ ಅಲ್ಲಿ ಜನರದು. ಆದರೆ ಆರೋಗ್ಯ ಇಲಾಖೆ ಮತ್ತು ಸಂಬಂಧಪಟ್ಟಂಥ ಸರ್ಕಾರ ಕೂಡ ಯಾವುದೇ ಕಿವಿಗೊಡ್ತಾ ಇಲ್ಲ. ಹೀಗಾಗಿ ಸುಮಾರು ಆ ಒಂದು ಸಮುದಾಯ ಆರೋಗ್ಯ ಕೇಂದ್ರ 46 ಹಳ್ಳಿಗಳ ಜನರ ಜೀವನಾಡಿಯಾಗಿದೆ. ಯಾಕೆಂತಂದರೆ ಸರ್ಕಾರಿ ಆಸ್ಪತ್ರೆಗಳಂದರೆ ಬಡವರ ಪಾಲಿನ ಸಂಜೀವಿನಿ ಅಂತಾರೆ. ಹೀಗಾಗಿ 46 ಹಳ್ಳಿ ಜನರಿಗೆ ಅದು ಸಂಜೀವಿನಿ ಆಗಿದೆ. ಆದರೆ ಈಗಾಗಲೇ ಅಲ್ಲಿ ಸಮುದಾಯ ಆರೋಗ್ಯ ಕೇಂದ್ರ ಕೇವಲ 30 ಹಾಸಿಗೆಗಳು ಅಂತ ಒಂದು ಆಸ್ಪತ್ರೆ. ಯಾಕೆಂದರೆ ಈಗ ತಾಲೂಕು ಕೇಂದ್ರ ಆಗಿದೆ, ಅಲ್ಲಿ ಸಾಕಷ್ಟು ಸೌಲಭ್ಯಗಳು, ಜನಸಂಖ್ಯೆ ಕೂಡ ಜಾಸ್ತಿ ಆಗಿದೆ. ಹಳ್ಳಿಗಳ ಅಲ್ಲಿ ಆ ಒಂದು ಕೇಂದ್ರಕ್ಕೆ ಬರುವಂಥ ರೋಗಿಗಳ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ. ಆದರೆ ಯಾವುದೇ ಸೌಲಭ್ಯ ಮಾತ್ರ ಹೆಚ್ಚಿಗೆ ಆಗಿಲ್ಲ. ಹೀಗಾಗಿ ತಾಲೂಕು ಆಸ್ಪತ್ರೆ ಆದರೆ ಸುಮಾರು 50 ಹಾಸಿಗೆಗಳಂಥ ಆಸ್ಪತ್ರೆ ಆಗುತ್ತೆ ಮತ್ತು ಅತ್ಯಾಧುನಿಕ ಒಂದು ಸೌಲಭ್ಯಗಳು ಕೂಡ ದೊರೆಯುತ್ತೆ ಅನ್ನುವಂಥದ್ದು ಆ ಭಾಗದ ಜನರ ಕೂಗಾಗಿದೆ. ಈಗಾಗಲೇ ಏನು ಆಡಳಿತ ಮಾಡ್ತಾ ಇರುವಂಥ ಸರ್ಕಾರ ಆಗಿರೋದು, ಅಲ್ಲಿನ ಶಾಸಕರಿಗೂ ಕೂಡ ಸಾಕಷ್ಟು ಜನರು ಈಗ ಮನವಿ ಮಾಡಿದ್ದಾರೆ. ಈಗ ಗಜೇಂದ್ರಗಡ ತಾಲೂಕಾಗಿ 10 ವರ್ಷ ಇತ್ತು. ಹೀಗಾಗಿ ಅದು ಸಮುದಾಯ ಆರೋಗ್ಯ ಕೇಂದ್ರ ಮೇಲ್ದರ್ಜೆಗೆ ಏರಿಸಬೇಕು, ಅಲ್ಲಿ ಸೌಕರ್ಯಗಳನ್ನು ನಿಲ್ಲಬೇಕು, ಹೈಟೆಕ್ ಆಸ್ಪತ್ರೆ ನಿರ್ಮಾಣ ಮಾಡಬೇಕು. ಯಾಕೆಂದರೆ ಸಾಕಷ್ಟು ಬಡ ಜನರಿಗೆ ಖಾಸಗಿ ಆಸ್ಪತ್ರೆಗೆ ಹೋಗೋಕ್ಕೆ ಆಗ್ತಾಯಿಲ್ಲ. ಹೀಗಾಗಿ ಸರ್ಕಾರಿ ಆಸ್ಪತ್ರೆಗಳಿಗೆ ಅವರು ಬರ್ತಾರೆ. ಹೀಗಾಗಿ ಅಲ್ಲಿ ಯಾವುದೇ ಸೌಲಭ್ಯ ಇಲ್ಲದೆ ಅಲ್ಲಿ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾಯಿದೆ. ಯಾಕೆಂದರೆ ರಾತ್ರಿ ವೇಳೆಯಲ್ಲಿ ಬಾಣಂತಿಯರು ಏನು ಗರ್ಭಿಣಿ ಸ್ತ್ರೀಯರು ಹೆರಿಗೆಗೆ ಬಂದರೂ ಕೂಡ ಸೂಕ್ತ ಸೌಲಭ್ಯಗಳಿಲ್ಲ. ಹೀಗೆ ಸೇರಿದಂಥ ಹಲವಾರು ಸಮಸ್ಯೆಗಳು ಆ ಆಸ್ಪತ್ರೆ ಬಳಲ್ತಾ ಇದೆ. ಅದು ಹಲವಾರು ಸಮಸ್ಯೆಗಳಿಂದ. ಹೀಗಾಗಿ ಅಲ್ಲಿನ ಜನರು ಏನಂತಂದರೆ ಈಗ ಅದು ತಾಲೂಕು ಆಸ್ಪತ್ರೆಯನ್ನು ಮಾಡಬೇಕು, ಅದಕ್ಕೆ ತಾಲೂಕು ಆಸ್ಪತ್ರೆಗೆ ಸಿಗುವಂಥ ಸೌಲಭ್ಯಗಳು ಸಿಗಬೇಕು ಮತ್ತು ಅಲ್ಲಿನ ಸಾಕಷ್ಟು ವೈದ್ಯರ ಕೊರತೆ ಇದೆ, ಸಿಬ್ಬಂದಿಗಳ ಕೊರತೆ ಇದೆ. ಹೀಗಾಗಿ ವೈದ್ಯರ ನೇಮಕ ಆಗಬೇಕು, ಸಿಬ್ಬಂದಿಗಳ ನೇಮಕ ಆಗಬೇಕು. ಯಾಕಂತಂದರೆ ಈಗಿನ ಜನಜೀವನ ಇದೆ, ಈಗಿನ ಫುಡ್ ಇದೆ, ಅವೆಲ್ಲ ಕೂಡ ಸಾಕಷ್ಟು ಕಲುಷಿತ ಆಗಿವೆ. ಹೀಗಾಗಿ ಈ ಭಾಗದಲ್ಲಿ ಕೂಡ ಬಡ ಜನರು ಅಂಥವೆಲ್ಲ ಸೇವಿಸ್ತಾರೆ. ಯಾಕಂತಂದರೆ ಆ ಹಿನ್ನೆಲೆಯಲ್ಲಿ ಆರೋಗ್ಯ ಹದಗೆಡುವಂಥ ಸಾಕಷ್ಟು ಸಾಧ್ಯತೆ. ಆದರೆ ಉತ್ತಮವಾದಂಥ ಒಂದು ಆರೋಗ್ಯ ಸೇವೆ ಇಲ್ಲಿಲ್ಲ. ಹೀಗಾಗಿ ನಾವು ಹಲವಾರು ಬಾರಿ ಕೂಡ ಹೋರಾಟ ಮಾಡಿದ್ದೀವಿ, ಆರೋಗ್ಯ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ. ಆದರೆ ಅಧಿಕಾರಿ ಇಲಾಖೆಗಳು ಮಾತ್ರ ಡೋಂಟ್ ಕೇರ್ ಅಂತಂದರೆ ನಮ್ಮ ಕ್ಷೇತ್ರವನ್ನು ಆಳುವಂಥ ಪ್ರತಿನಿಧಿಗಳು ಕೂಡ ಈ ಒಂದು ವಿಷಯ ಗಂಭೀರವಾಗಿ ಪರಿಗಣಿಸಬೇಕು. ಯಾಕಂದರೆ ಈ ಹಿಂದೆ BJP ಶಾಸಕರಿದ್ದರು, ಈಗ ಕಾಂಗ್ರೆಸ್ ಶಾಸಕರಿದ್ದಾರೆ. ಹೀಗಾಗಿ ಇನ್ನಾದರೂ ಕೂಡ ಈಗ ತಾಲೂಕು ಕೇಂದ್ರ ಆಗಿದೆ, ಅಲ್ಲಿ ಯಾವುದೇ ತಾಲೂಕಾ ಕಚೇರಿಗಳು ನವೀಕರಣ ಅಂದರೆ ಹೊಸ ಕಟ್ಟಡಗಳು ಆಗಿಲ್ಲ, ಹಳೆ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಅದೇನೇ ಇಲ್ಲಿ, ಯಾಕಂದರೆ ಶಿಕ್ಷಣ ಮತ್ತು ಆರೋಗ್ಯ ಇವು ಎಮರ್ಜೆನ್ಸಿ ಸರ್ವಿಸ್. ಆರೋಗ್ಯ ಅಂದರೆ ಎಮರ್ಜೆನ್ಸಿ ಸರ್ವಿಸ್. ಆದರೆ ಇದು ಆರೋಗ್ಯ ಕ್ಷೇತ್ರದಲ್ಲಿ ಆದರೂ ಕೂಡ ಗಂಭೀರವಾಗಿ ಸರ್ಕಾರ ಮತ್ತು ಈ ಸಂಬಂಧಪಟ್ಟಂತೆ ಇಲಾಖೆ ಸಚಿವರಾದಂಥ UT ಖಾದರ್ ಅವರು ಕೂಡ ಈ ಒಂದು ಆಸ್ಪತ್ರೆ ಮತ್ತು ಈ ತಾಲೂಕು ಆಸ್ಪತ್ರೆಯನ್ನಾಗಿ ಮೇಲ್ದರ್ಜೆಗೆ ಏರಿಸಬೇಕು, ಎಲ್ಲ ಸೌಲಭ್ಯಗಳನ್ನು ಕೊಡಬೇಕು. ಈ ಭಾಗದ ಜನರು ಸರ್ಕಾರ ಆಸ್ಪತ್ರೆಗಳಿದೆ ಸರಿಯಾದ ಸೂಕ್ತ ಚಿಕಿತ್ಸೆ ಸಿಗದೆ ಒದ್ದಾಡ್ತಾ ಇದ್ದಾರೆ, ಆ ಒಂದು ಬಡ ಜನರಿಗೆ ಆಸರೆ ಆಗಬೇಕು. ಆ ನಿಟ್ಟಿನಲ್ಲಿ ಸರ್ಕಾರ, ಸಚಿವರು ಮತ್ತು ಇಲ್ಲಿನ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೆಲಸ ಮಾಡಬೇಕು. ಒಟ್ಟಾರೆಯಾಗಿ ಈ ಒಂದು ಅಲ್ಲಿನ ಸೇವೆ ಏನಿದೆ ಅದು ಸಾಕಷ್ಟು ಅಲ್ಲಿನ ಜನರಿಗೆ ಸರಿಯಾಗಿ ಸಿಗ್ತಿಲ್ಲ. ಇನ್ನಾದರೂ ಕೂಡ ಸಂಬಂಧಪಟ್ಟಂಥ ಇಲಾಖೆಯ ಅಧಿಕಾರಿಗಳಾಗಿರ್ಬೋದು, ಸಚಿವರಾಗಿರ್ಬೋದು ಈ ಒಂದು ಗಮನ ಹರಿಸಿಕೊಂಡು ಇಲ್ಲಿನ ಕ್ಷೇತ್ರದ ಶಾಸಕರುಗಳು ಕೂಡ ಇವರು ವಿಶೇಷವಾದ ಗಮನಕ್ಕೆ ಪಡೆದುಕೊಂಡು ಈ ಒಂದು ಸಮುದಾಯ ಆರೋಗ್ಯ ಕೇಂದ್ರ ತಾಲೂಕು ಆರೋಗ್ಯ ಕೇಂದ್ರನಾಗಿ ಮೇಲ್ದರ್ಜೆಗೆ ಏರಿಸಿ ಜನರಿಗೆ ಒಳ್ಳೆಯ ಒಂದು ಸೇವೆ ಕೊಡುವಂಥ ಕೆಲಸ ಮಾಡಬೇಕಿದೆ. ಈ ನಿಟ್ಟಿನಲ್ಲಿ ಸರ್ಕಾರ ಇಲಾಖೆಯವರು ಕೆಲಸ ಮಾಡುತ್ತಾರೋ ಅಥವಾ ಇಲ್ವೋ ಅನ್ನೋದು ಕಾದು ನೋಡಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಜನರು ಕೂಡ ಒಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ಒಂದು ವೇಳೆ ನಾವು ಕೂಡ ಕಾಲಾವಕಾಶ ಕೊಡ್ತೀವಿ. ಈಗ 9 ವರ್ಷಗಳನ್ನು ನಾವು ತಡ್ಕೊಂಡು ಸಹಿಸ್ಕೊಂಡು ಬಂದಿದ್ದೇವೆ. ಇನ್ನು ಮುಂದೆ ಹೀಗೆ ನಿರ್ಲಕ್ಷ್ಯ ಮುಂದುವರೆದರೆ ನಾವು ಉಗ್ರವಾದಂಥ ಹೋರಾಟ ಮಾಡಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆ ಕೂಡ ಅಲ್ಲಿನ ಸ್ಥಳೀಯರು ಕೂಡ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಇಲಾಖೆಯವರು ಅಲರ್ಟ್ ಆಗಬೇಕು. ಇಲ್ಲಿನ ಜನಪ್ರತಿನಿಧಿಗಳು ಕೂಡ ವಿಶೇಷವಾದಂಥ ಕಾಳಜಿ ವಹಿಸಿ ಆ ಒಂದು ಸಮುದಾಯ ಆರೋಗ್ಯ ಕೇಂದ್ರ ತಾಲೂಕು ಆರೋಗ್ಯ ಆಸ್ಪತ್ರೆಯಾಗಿ ಮಾರ್ಪಾಡ
ಮಾಡುವಲ್ಲಿ ಏನು ಮುತುವರ್ಜಿ ವಹಿಸಬೇಕು, ಅಲ್ಲಿನ ಜನರಿಗೆ ಒಳ್ಳೆಯ ಸೇವೆ ಕೊಡುವಂಥ ಆಗಬೇಕು, ಒಂದು ಹೈಟೆಕ್ ಆಸ್ಪತ್ರೆ ನಿರ್ಮಾಣ ಆಗಬೇಕು ಅನ್ನೋ ಒತ್ತಾಯ ಇದೆ. ಇದೆಲ್ಲದರ ನಡುವೆ ಯಾವ ರೀತಿ ಈ ಒಂದು ಇಲಾಖೆ ಅಥವಾ ಇಲ್ಲಿನ ಜನಪ್ರತಿನಿಧಿಗಳು, ಅಧಿಕಾರಿಗಳು ಯಾವ ರೀತಿ ಸ್ಪಂದಿಸ್ತಾರೆ ಅನ್ನುವಂಥದ್ದು ಈಗ ಕಾದು ನೋಡಬೇಕಾಗಿದೆ.